ಅದು ನನ್ನನ್ನು ಹೆಚ್ಚಿಸಿಕೊಳ್ಳದ ಹಾಗೆ ನನ್ನನ್ನು ತಗ್ಗಿಸ್ತದೆ. ಎರಡನೇದಾಗಿ ನೋಡಿದ್ವಿ, ದೇವರು ತನ್ನ ಕಾರ್ಯವನ್ನು ನೆರವೇರಿಸಲು ಕೆಲವರನ್ನು ಹೆಚ್ಚಿಸ್ತಾರೆ, ನಾವು ಆತನ ಕಾರ್ಯವನ್ನು ನೆರವೇರಿಸುವವರಾಗಿರ್ಬೇಕು. ಮೂರನೇದಾಗಿ ನೋಡಿದ್ವಿ, ಆತನ ಸಭೆಗಳಿಗೆ ನಾವು ಆಶೀರ್ವಾದವಾಗಿರಬೇಕು. ಕಳೆದ ವಾರದಲ್ಲಿ ನಾವು ಕಲಿತ ಹಾಗೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಮೇಲಕ್ಕೆ ತರುವನು. ಅಂದ್ರೆ ಅರ್ಥ ಏನು? ನಿಮ್ಮನ್ನಂದ್ರೆ ಯಾರು? ಅವರು ಮೊದಲು ಜನಾಂಗವಾಗಿ ಇದ್ದಿಲ್ಲ, ಪುನಃ ಜನ್ಮ ಹೊಂದಿದವರು, ರಾಜವಂಶದವರು, ಅವರು ದೇವರ ಮಂದಿರವಾಗಿ ಕಟ್ಟಲ್ಪಡುವರು, ದೇವರ ಮಂದೆಯಾಗಿದ್ದಾರೆ. ಅನೇಕ ವಿಷಯಗಳನ್ನ ನಾವು ಕಳೆದ ವಾರ ನೋಡಿದಿವಿ. ಆದರೆ ಮೂರು ಪ್ರಾಮುಖ್ಯವಾಗಿ, ದೀನರನ್ನ ದೇವರು ಮೇಲಕ್ಕೆತ್ತಾನೆ, ದರಿದ್ರರನ್ನ ಮೇಲಕ್ಕೆತ್ತಾನೆ. ಮೂರನೇದಾಗಿ ನೋಡಿದ್ವಿ, ಯಾರು ಸೇವೆ ಮಾಡ್ತಾರೋ ಆ ಸೇವೆ ಮಾಡುವ ಮಕ್ಕಳಿಗೆ ಆತನೇ ಆಧಾರವಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕೈಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸೋಣ.